ವೇತನ ಕೊಡ್ಲೇಬೇಕು, ಬಾಕಿ ವೇತನ ಕೊಡ್ಲೇಬೇಕು. ಎಲ್ಲಿವರೆಗೆ ಹೋರಾಟ? ಹಿತಕ್ಕಾಗಿ ಹೋರಾಟ, ಹಿತಕ್ಕಾಗಿ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ವರ್ಗತಿ ನೌಕರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳಿಂದ ವರ್ಗ ಕಲ್ಯಾಣ ಇಲಾಖೆಯ ಕಚೇರಿ ಮುಂದ್ಗಡೆ ಮತ್ತು ತಾಲೂಕು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಕಚೇರಿ ಮುಂದ್ಗಡೆ ಇವತ್ತು ನಾವು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು 15-20 ವರ್ಷಗಳಿಂದ ಅಡಿಗೆಯವರಾಗಿ, ಅಡಿಗೆ ಸಹಾಯಕರಾಗಿ, ಕಾವಲುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರೆ ನಮಗೆ ಸರಿಯಾದ ವೇತನ ಕೊಡ್ತಾ ಇಲ್ಲ. ಮಾರ್ಚ್, ಏಪ್ರಿಲ್, ಮೇ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳಾದರೂ ಕೂಡ ಇನ್ನೂ ವೇತನ ಆಗಿಲ್ಲ. ಇವತ್ತು ಆ ಒಂದು ವಿಷಯ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಸರಿಯಾದ ESI ಇಲ್ಲ, PF ಕಟ್ತಾ ಇಲ್ಲ. ಇದ್ರ ಬಗ್ಗೆ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿ ಮನವಿ ಕೊಟ್ಟರೆ ಯಾವುದೇ ಇವತ್ತು ESI ಕಾರ್ಡ್ ತೊಗೊಂಡು ದವಾಖಾನೆಗೆ ಹೋದ್ರೆ ರೊಕ್ಕನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ESI ಕೊಡಬೇಕು ಮತ್ತು ವೇತನ 3 ತಿಂಗಳ ವೇತನ ಕೊಡುವವರೆಗೆ ಕೂಡ ನಮ್ಮ ಪ್ರತಿಭಟನೆ ಮುಂದುವರಿತು ಅಂತೇಳಿ ಮಾಧ್ಯಮ ಮೂಲಕ ಹೇಳ್ತಾ ನಮ್ಮ ಧರಣಿ ಸ್ಥಳಕ್ಕೆ ತಾಲೂಕಾ ಕಲ್ಯಾಣಾಧಿಕಾರಿಗಳು ಬಂದು ಇವತ್ತು ಸಾಯಂಕಾಲ ಒಳಗಾಗಿ ವೇತನ ಜಮಾ ಆಗ್ತದೆ ಅಂತ ಹೇಳಿದ್ದಾರೆ. ಆ ಜಮಾ ಆಗುವವರೆಗೂ ಕೂಡ ನಮ್ಮ ಪ್ರತಿಭಟನೆ ಮುಂದುವರಿತು ಅಂತೇಳಿ ಮಾಧ್ಯಮ ಮೂಲಕ ಹೇಳ್ತೀವಿ. ಈ ಹಾಸ್ಟೆಲ್ ಮತ್ತು ವಸತಿ ಶಾಲಾ ವರ್ಗದ ನೌಕರ ಸಂಘ ಜಿಲ್ಲಾಧ್ಯಕ್ಷ. ಪೇಮೆಂಟ್ ಆಗಿಲ್ಲ. ನಾವು BCM ಹಾಸ್ಟೆಲ್ದಾಗ ಮಾಡ್ತೀವಿ ಅಲಮೀನ್ ಹತ್ತಿರ. ಈಗ ನಾವು ಪೇಮೆಂಟ್ ಆಗುತ್ತಾನೆ ಹೇಳಂಗಿಲ್ಲ. ಪೇಮೆಂಟ್ ಆಗ್ಬೇಕು ನಮ್ಗೆ. ಏಜೆನ್ಸಿದವ್ರು ನಮ್ಗೆ ಮೊದಲು PF ಕಟ್ ಆಗ್ತಿತ್ತು, PF ಕಟ್ಟ ಆಗತ್ತಿಲ್ಲ ಈಗ. ಮತ್ತು ASN ಕಾರ್ಡ್ ತೋರಿಸ್ಕೊಳಕ್ಕೆ ಹೋದ್ರೆ ಅವ್ರು ನೋಡವಲ್ರಿ, ಅದು ದುಡ್ಡು ಕಟ್ ಆಗೋದು ಅಂತ ಹೇಳತ್ತಾರ. ನಮ್ಗೆ ಇದೆಲ್ಲ ಆಗುತ್ತಾನ ನಾವು ಹೇಳಂಗಿಲ್ಲ. ಇದು ಪೇಮೆಂಟ್ ಮಾತ್ರ ಆಗ್ಬೇಕು ಮೊದಲು. ಮತ್ತು ಈಗ ನಾವು 1 ತಿಂಗಳಾಯ್ತು ನಾವು ಒಲಿ ಮೇಲೆ ಮಾಡ್ಲಾತೀವಿ. ಈಗ ಗ್ಯಾಸ್ ಸಿಗೋದು ಅಂತ ಹೇಳತ್ತಾರ. HP ಗ್ಯಾಸ್ ಅದ, ನಿಮ್ಗೆ ಸಿಗಲ್ಲ, ಭಾರತ ಗ್ಯಾಸ್ ಸಿಗ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು 1 ತಿಂಗಳಾಯ್ತು ನಾವು ಒಲಿ ಮೇಲೆ ಮಾಡ್ಲಾಕತ್ತೀವಿ. ಗೌರ್ಮೆಂಟ್ದವ್ರು ಮಾತ್ರ ಒಲಿ ಮೇಲೆ ಮಾಡಂಗಿಲ್ಲ, ನಾವು ಮಾತ್ರ ಒಲಿ ಮೇಲೆ ಮಾಡಬೇಕು. ಮತ್ತು ನಾವು ಮಾಡಿದಕ್ಕೂ ಸ್ವಾರ್ಥಕ್ಕಿಲ್ಲ. ನಾವಂತೂ ಯಾವ ಲೆಕ್ಕಕ್ಕೂ ಇಲ್ಲಾರ್ದಂಗೆ ಆಗಿಬಿಟ್ಟೇವಿ. ಈಗ ಯಾಕತ್ತಿದ್ದು ನಾವು ಕೇಳಬೇಕಾಗೈತಿ. ಈಗ ಒಟ್ಟು ನಾವು ಕೂತವ್ರು ಮಾತ್ರ ನಾವು ಹೇಳಂಗಿಲ್ಲ. ಈಗ ಎಷ್ಟು ತಿಂಗಳು ಪೇಮೆಂಟ್ ಆಗಿಲ್ಲ ರೀ? ನಮ್ದು 3ನೇ ತಿಂಗಳು ರೀ ಸದ್ಯಕ್ಕೆ. 3 ತಿಂಗಳಾಯ್ತು ರೀ. ಮತ್ತು ನಾವು ಇಟ್ಟು ಒಲಿ ಮೇಲೆ ಮಾಡ್ತೇವೆ, ಎಲ್ಲನೂ ಮಾಡ್ತೇವೆ ಅಂದ್ರೆ ನಾವು ಯಾಕೆ ಲೆಕ್ಕಕ್ಕಿಲ್ಲ ಅನ್ನೋದು ನಮಗಿದು ಪ್ರಶ್ನೆ ಬೇಕಾಗಿದೆ ಸದ್ಯಕ್ಕೆ. ನಾವು ನಿಂತೇವಂದ್ರೆ ಇಲ್ಲಿ ಉಲ್ಟಾ ಈ ಸದ್ಯಕ್ಕಿಲ್ಲ, ಒಟ್ಟರು ಬಂದು ನಿಂತೇವಂದ್ರೆ ಇವ್ರದ್ದು ಏನೂ ಉಳಿಯಂಗಿಲ್ಲ. ಹಾಂ, ಮತ್ತು ಅವ್ರು ಗೌರ್ಮೆಂಟ್ದವ್ರಿಗೆ ಯಾಕೆ ಹೇಳಂಗಿಲ್ಲ? ಅವ್ರು ಮಾಡಂಗಿಲ್ಲ, ಸ್ವಚ್ಛ ಅದಾರ ಅವ್ರು. ನಾವು ಒಲಿ ಮೇಲೆ ಮಾಡಂಗಿಲ್ಲ. ನೀವು ಬೇಕಾದ್ರೆ ಮಾಡಿರಿ, ಸಾಕಾರ ಬಿಡ್ರಿ. ಮತ್ತು ಈ ಪ್ರಶ್ನೆ ಅದ. ಮತ್ತು ಇದಕ್ಕೆ ಹ್ಯಾಂಗೆ ಮಾಡೋದು ನಾವು? ಅಂದ್ರೆ ನಾವು ಈ ಸದ್ಯಕ್ಕೆ ಈಗ ಡಿಲ್ಜಿ ಮ್ಯಾಗ ಇದ್ದೇವ್ರು ನಾವು ಯಾವ ಲೆಕ್ಕಕ್ಕೂ ಇಲ್ಲಾರ್ದಂಗೆ ಆಗಿಬಿಟ್ಟವ್ರಿ. ಈ ತೆಳಗಿನ ಹಿಡಿದು ಮ್ಯಾಗಿನ ತನ ಲೆಕ್ಕಕ್ಕೆ ಇಲ್ಲ. ಮತ್ತೊಂದು ಟೈಮ್ದಾಗ ತೆಗಿತೀನಿ ಅಂತಾರೆ. ಯಾಕ್ರಿ ಇದು ಯಾವ ಉದ್ದೇಶದ ತೆಗಿತಾರೆ? ನಮ್ಗೆ ಇದು ಬೇಕಾಗ್ಯದ ನಮಗೆ ಹೊಟ್ಟೆ. ಮತ್ತು ನಮ್ಮ ಪೇಮೆಂಟ್ ಹೆಚ್ಚು ಆಗೋದು. ಇನ್ನು 14,745 ರೂಪಾಯಿ ಬರ್ತದೆ. ಮತ್ತು ಇವ್ರನ್ನ ಎಂದರೆ ಹೆಚ್ಚು ಮಾಡ್ತಾರೆ ನಮಗೆ. ದುಡ್ಸ್ಕೊಳಕ್ಕೆ ಮಾತ್ರ ಶಾಣೆ ಅದಾರ. ಇಲ್ಲಿ ಬೆಳೀರಿ, ಅಲ್ಲಿ ಬೆಳೀರಿ, ಅದನ್ನು ಮಾಡಿರಿ, ಇದನ್ನು ಮಾಡಿರಿ. ಇದನ್ನು ಹೇಳಕ್ಕೆ ಎಲ್ಲರೂ ಶಾಣೆ ಅದಾರ. ಯಾವ ಸರ್ ತೆಳಗಿನ ಸರ್ ಹಿಡ್ಕೊಂಡು ಮ್ಯಾಗಿನ ತನೂ ಹೇಳಕ್ಕೆ ಭಾಳ ಶಾಣೆ ಅದಾರ ಬಂದು. ಮತ್ತು ನಾವು ಅದು ಕೇವಲ ಆಗಿಬಿಟ್ಟೆ. ಒಂದು ಇವ್ರಿಗೆ ಅಟ್ಟು ಕನಿಗಟ್ಟೆ ಇವ್ರಿಗೆ ಇದು ಬೇಕಾಗ್ಯದ ರೀ ನಮಗೆ. ಮತ್ತೇನಿಲ್ಲ. ಪಗಾರ ಹಾಕೋಕೆ ಎದ್ದು ಹೋಗ್ಬೇಕು ಮುಂದಿನೆಲ್ಲ. ಮತ್ತು ನಮ್ಗೆ PF ಇದು ಕಟ್ ಆಗೋದು ಬೇಕು, ASI ತೋರಿಸ್ಕೊಳ್ಳೋದು ಅದು ಏನು ಹೋದ್ರು ನಮ್ಗೆ ನೋಡವಲ್ರಿ ಅಲ್ಲಿ. ತಿಂಗಳಿಗೆ ನಮ್ಮ ದವಾಖಾನೆಗೆ ಹೋದ್ರೆ 1000 ರೂಪಾಯಿ ದವಾಖಾನೆ ಹಾಕಿ ಬಂದು ನಾವು ದುಡ್ಲಿಗತ್ತೇವೆ. ಅಲ್ಲಿ ಒಂದು ಇಂಜೆಕ್ಷನ್ ಮಾಡ್ಸ್ಕೊಂಡ್ ಬಂದಾಗ ನಮ್ಮ ಕೆಲಸ ಅಲ್ಲತ್ತಾವಲ್ಲಿ. ಆ ಟೈಮ್ ಬಂದೇವೆ ನಾವು. ಮತ್ತು ಅವಾಗ ASI ದವಾಖಾನೆ ತೋರ್ಸ್ಕೊಂಡ್ ಬರ್ತಿದ್ದೇವೆ, ಕಾರ್ಡ್ ಚಲ್ತಿ ಇತ್ತು. ಈಗ ಮಾತ್ರ ಚಲ್ತಿ ಇಲ್ಲ ಕಾರ್ಡ್. ತೋರ್ಸ್ಕೊಳಕ್ ಹೋದ್ರೆ ಪೇಮೆಂಟ್ ಒಳಗೆ ದುಡ್ಡು ಕಟ್ ಆಗೋದು ನೋಡಂಗಿಲ್ಲ ಅಂತಾರ ಅವ್ರು. ನಮ್ಮಲ್ಲಿ ಗೋರ್ಮೆಂಟ್ ಕಸ ಹುಡುಗಲ್ಲ, ಕಸ ಕಸಿ ಮಾಡಾಕಸ್ತ ನಮ್ಗೆ ಎಲ್ಲ ನಾವೇ ಬೆಳಿತೇವೆ. ಹೋಗಿ ಏನು ಮಾಡಲ್ಲ. ಇದು ಬಂದ್ ಹೋಗ್ಬಿಡ್ತೈತೆ. ನಾವು ಕಸ ಪರ್ಸಿಂದ ಹೇಳಾಗತ್ತೀನಿ. ನಮ್ಗಿಂತ ಹೆಚ್ಚು ಪಗಾರ ತಗೋತಾರ 40-50 ರೂಪಾಯಿ. ನಮ್ಗೆಲ್ಲ ಬಿಡಿ ಅಷ್ಟು ರೊಕ್ಕ ಕೊಡ್ತಾರೆ. ನಾವ್ ಯಾಕೆ ಮಾಡೋ ಅಂತಾರ ಅವ್ರು. ಮಾಡ್ಲಿಲ್ಲ ಅವ್ರಿ ಅವ್ರ ಕೆಲಸ ಅವ್ರು ಮಾಡ್ಕೋಬೇಕು. ಮತ್ತೆ ಈಗ ಸರ್ ನಿಂದ್ರೆ ನಾವು ನಾಳೆ ಟ್ರೈನ್ ಮಾಡೋದೈತಿ ಹಾಸ್ಟೆಲ್ದಾಗ. ಹುಡುಗರು 4 ವರ್ಷ ಆಯ್ತು ನಾವು ಹೊಲಿಯಪ್ಪನವ್ರು ಹೊರಗೆ ಅದಾರ. ಈಗ ಅವ್ರಿಗೂ ಎಲ್ಲಾರ ಬಾಯ್ಸ್ ಹಾಸ್ಟೆಲ್ದಾಗ ತೊಗೋಬೇಕು. ಅವ್ರು ತೊಗೊಳ್ತಾನ ಮಾತ್ರ ನಾವು ಎದ್ದೇಳಂಗಿಲ್ಲ.
ಒಂದು ಟೈಮ್ದಾಗ ನಾವು ಬಂದು ಕೂತೇವೆ ಅಂದ್ರೆ ನಾವು ಹೇಳುವುದೇ ಇಲ್ಲಿ ಪೇಮೆಂಟ್ ಆದ್ರೆ ಸದ್ಯಕ್ಕೆ ಅವ್ರಿಗೆ ತೊಗೋಬೇಕು. ಯಾವ ಉದ್ದೇಶದಿಂದ ಅವ್ರಿಗೆ ಹೊರಗೆ ಹಾಕಿದ್ರು ಅವಾಗ ಆಯ್ತು ಹಾಕಿದ್ರು. ಈಗ ಮತ್ತೆ ಹೊರಗೆ ತೊಗೋಬೇಕಲ್ಲ. ಹೆಂತಿದ್ದ ಘಟನೆಗಳು ಅದಲ್ಲಿ ಎಲ್ಲ ತೊಗೊಂಡ್ರ ಇದು ಯಾಕೆ ಇವ್ರಿಗೆ ತೊಗೊಳ್ಬಂದ್ರು ಅಂಥದ್ದು ಇವ್ರು ಏನಾರು ಮಾಡ್ಯಾರ ಅನ್ನೋದು ನಾವು ತೋರಿಸ್ಕೊಡ್ಬೇಕು. ಯಾವ ಅಷ್ಟದಾಗ ಏನು ಆಗಿಲ್ಲ ಅನ್ನಂಗಿಲ್ಲ, ಎಲ್ಲ ಅಷ್ಟದ ನಡೀದೆ. ಗೌರ್ಮೆಂಟ್ದವ್ರು ಇದ್ದಲ್ಲಿ ಆಗೋದೇ, ನಾವು ಟೆಂಡರ್ದವ್ರು ಇದ್ದಲ್ಲಿ ಆಗೋದೇ. ಆದ್ರೆ ಇವ್ರು ಆಗ್ಯದತ್ತ ಉದ್ದೇಶದಿಂದ ತೊಗೊಳಕತ್ತಿಲ್ಲ. ಅವ್ರಿಗೆ ಯಾಕೆ ತೊಗೊಳಕತ್ತಿಲ್ಲ ತೊಗೋಬೇಕು ಅವ್ರಿಗೆ. ಈಗ ಹೊಸ ಹಾಸ್ಟೆಲ್ 3-4 ಅದು ಆದ್ರೂ ಅವ್ರಿಗೆ ತೊಗೊಳಕ್ ತಯಾರಿಲ್ಲ. 40,000 ಗಟ್ಲೆ ಪಗಾರ ತೊಗೊಂಡವ್ರೆ ತಿಂತಾರ. ನಮ್ದು 15,000 ರೂಪಾಯಿ ಪಗಾರದವ್ರು ಒಂದು ರೊಟ್ಟಿ ತಿಂದಿದ್ದು ನಮ್ದು ಬೈಲಿಗೆ ಬರ್ತದ. ಯಾಕಂತ ನಾವು ಕೇಳ್ತೇವೆ ಇದನ್ನ. ಯಾರು ತಿನ್ನದವ್ರು ಯಾರದಾರ ಸರಸ್ವತಿ ಮುಟ್ಟಿ ಆಣಿ ಮಾಡಿ ಹೇಳ್ಬೇಕು. ಮತ್ತೆ ಅಂದಿಗೆ ನಾವು ಅಲ್ಲಿ ಊಟ ಮಾಡ್ಯಾರ ಬುತ್ತಿ ಕಟ್ಕೊಂಡೋಗಿ ದುಡ್ದು ಬರ್ತೇವೆ. ನಾವು ಅವಾಗ ಮನೆಯಿಂದ ರೊಟ್ಟಿ ತೊಗೊಂಡೋಗಿ ಉಂಡು ಬರ್ತೇವೆ. ನಾವು ಏನು ತಿನ್ನಂಗಿಲ್ಲ ಇದ್ರಾಗ. ಯಾರು ನಾವು ನಿಂತ್ರ ಮಾತ್ರ ಭಾಳ ಕೆಟ್ಟಾಗಿ ನಿಂದಿರ್ತೇವೆ. ನಾವು ಯಾಕ ಒಂದು ಉದ್ದೇಶದಿಂದ ಇರ್ಲಿ ಬಿಡು, ಹಿಂದಿಲ್ಲ ನಾಳೆ ಚಲೋ ಆದಿತ್ತು ಅಂತ ಸುಮ್ಕುತ್ತೇವಿ. ಆದ್ರೆ ನಾವು ಮಾತ್ರ ನಮ್ಗೆ ಅನ್ಯಾಯ ಆಯ್ತಪ್ಪ ಅಂದ್ರೆ ಇಲ್ಲಿ ಪ್ರಾಣ ಕೊಡಕ್ಕೂ ಸರಿ ಅದೇವ್. ನಾವು ಮಾತ್ರ ಬಿಡುವುದೇ ಇಲ್ಲ. ಮಾತ್ರ ಸಮಾಜ ಕಲ್ಯಾಣ ತಿಂಗಳ ಹಾಕ್ತಾರೆ ನಮ್ದೇ ಪಗಾರಿಗೆ. ಮತ್ತೇನು ಸಮಸ್ಯೆ ನೀವು ಇಲ್ಲಪ್ಪ? ಏನು ಸಮಸ್ಯೆ ಈಗ ಮತ್ತೆ ಹುಡುಗಿಯ ಬಂದು ಸಲುವಾಗಿ ಸ್ಟ್ರೈಕ್ ಮಾಡಕತ್ತೀರಿ? ಇವಾಗ ನಿಮ್ಮ ಸಂಬಳದೊಂದು ಈಗ ಜಸ್ಟ್ ಬಜೆಟ್ ಬಂದದ. ಇದೇ 74 ಲಕ್ಷ ರೂಪಾಯಿ ಬಂದದ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇಗ್ ನಾವು ಈಗ 2 ತಿಂಗಳಂತೂ ಮಾಡ್ತೀವಿ. ಇದು ಏಪ್ರಿಲ್ ತಿಂಗಳದು ಇನ್ನೂ ಬಿಲ್ ಬಂದಿಲ್ಲ. ಏಪ್ರಿಲ್ ತಿಂಗಳ ಬಿಲ್ ಬಂದ ನಂತರ ಅದನ್ನು ಮಾಡಿ ಕಳಿಸ್ತೀವಿ. ಈಗ ಪ್ರತಿ ತಿಂಗಳ 4 ತಿಂಗಳ ತನಕ ಜೂನ್ ತನಕ ನಿಮ್ಮ ಸಂಬಳ ರೆಗ್ಯುಲರ್ ಹಾಕೋದು ಬರ್ತದೆ. ಏನು ತೊಂದರೆ ಇಲ್ಲ, ಆಗ್ತದೆ. ಆಮೇಲೆ ಈ ಅದು ಅದ್ರದ್ದು ಫೆಬ್ರವರಿ ಮತ್ತು ಮಾರ್ಚಿದು ಇವತ್ತು ಸಾಯಂಕಾಲ 4 ಗಂಟೆ ತನಕ ಹಾಕ್ತಾನೆ ತಂದಾನ. ಉಳಿದು ಏನು ತೊಂದರೆ ಇಲ್ಲ. ನೀವು ಹಂಗೆ ಏನೋ ಸಮಸ್ಯೆ ಆಯ್ತಂದ್ರೆ ನೀವು ಸೋಮವಾರ ನಂತರ ಮತ್ತೆ ನಮ್ಮ ವಿಷಯ ಹುಲಿಗಪ್ಪ ನಮ್ಮ ಗಮನಕ್ಕೆ ತೊಗೊಂಬರಿ. ಸಂಬಳ ಆಗ್ಲಿಕ್ಕಾರ ಅದೈತೆ. ಅದು ನಾನಾ ಗುಲ್ಬರ್ಗ ತಕ ಹೋಗಿ ಅದು ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ. ಅದು ಏನು ತಲೆನೇ ಕೆಡಿಸ್ಬಿಡ್ರಿ. ನಾನೇ ಹೋಗ್ತೀನಿ ಗುಲ್ಬರ್ಗ, ಅನಿವಾರ್ಯ ಅದು. ಮತ್ತು ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅದು ಹಾಕಲಿಲ್ಲ ಅಂದ್ರೆ. ನಾಳೆ ಒಂದಿನ ಸೂಟಿ ಅದ, ನಾಡ್ದು ವರ್ಕಿಂಗ್ ಡೇ ಅದ. ಇವತ್ತದು ಫೆಬ್ರವರಿ ತಿಂಗ್ಳದ್ದು ಆಗ್ತಾನಂದ್ರೆ ನಾಡಿದ್ದು ಮಾರ್ಚ್ದು ಆಗ್ತಾನಂದಾನ. ಶನಿವಾರದನ ವರ್ಕಿಂಗ್ ಡೇ ಅದ, ಮಾರ್ಚ್ದು ಆಗ್ತಾನಂದಾನ. ಸರಿ 2 ತಿಂಗ್ಳದ್ದು ಆಗ್ತದೆ. ರೆಗ್ಯುಲರ್ ಬಿಲ್ ಹಾಕೋತ ಹೋಗ್ತದೆ. ಬಜೆಟ್ ಜಸ್ಟ್ ಕೊಟ್ಟಿದ್ದಾರೆ 84 ಲಕ್ಷ ರೂಪಾಯಿ. ಏನು ತೊಂದರೆ ಇಲ್ಲ, ಆಗ್ತದೆ ರೆಗ್ಯುಲರ್. ಸೊ ನೀವು ಬಂದದ್ದು ಒಂದು ಪ್ಲಸ್ ಪಾಯಿಂಟ್ ಇಲ್ಲ. ಹುಲಿಗಪ್ಪಂದು ಕೆಲಸದು ಆಯ್ತು. ನೆಕ್ಸ್ಟ್ ನೋಡೋಣ, ಮನವಿ ಕೊಡೋ ಹುಲಿಗಪ್ಪ. ಆಮೇಲೆ ಒಂದೇನದ ಅವರು ಹೆಂಗಿರ್ತದೆ ಗೊತ್ತಾ, ಒಬ್ಬ ರಾಜ್ಯ NGOದಲ್ಲಿ ಹೊಸದಿನಲ್ಲಿ ಕೆಲಸ ಮಾಡ್ತಕ್ಕಂಥ ಪದಾಧಿಕಾರಿಗಳು, ರಾಜ್ಯ ಸಂಘದ ಪದಾಧಿಕಾರಿದಾರ ಅವರು ಆಳಚ್ಚಿ ಬೇರೆ ಕೆಲಸ ಮಾಡ್ಲಿಕ್ಕೆ ಬರಂಗಿಲ್ಲ. ಅವರು ಆಚೆ ಫೋಟೋ ತಂದು ಕೊಡು, ಫೋಟೋ ಹಾಕಿ ತಂದು ಕೊಡು, ನಾನು ಸಸ್ಪೆಂಡ್ ಮಾಡ್ತೀನಿ. ಸಸ್ಪೆಂಡ್ ಮಾಡ್ತೀನಿ ಗಪ್ಪ ಅಂತ ಕೊಡು ನೀ. ನಾ ಏನೋ ಹೋಗುವಾಗ ಏನೋ ಒಂದು 10 ಕೆಡೆಯೋ ಹೋಗ್ತೀನಿ, ಬಿಡುದಿಲ್ಲ. ಅದು ಆಗಬೇಕಾಗ್ಯದ. ಅದು ಜಮಖಂಡ್ಯಾಗ ಹಂಗೆ ಆಯ್ತಲ್ಲ. ಅದೇ ಫೋಟೋ ತಂದು ಕೊಡು, ಹಾಕಿ ನಾನು ಸಸ್ಪೆಂಡ್ ಮಾಡ್ತೀನಿ. ನನಗೇನಾಗಬೇಕೈತಿ? ನೀ ಅವನೇ ತಂದು ಕೊಡು. ನಾನು ಜಮಖಂಡ 4 ಮಂದಿ ಸಸ್ಪೆಂಡ್ ಮಾಡಿ ಬಂದಿನಿ. ನಮ್ದೇನು ತೊಂದರೆ ಇಲ್ಲ. ನಾವೇನು ಅದು ಯಾರ್ದೇನು ಮುಲಾಜಿಲ್ಲ. ನಾವು ಸರ್ಕಾರದಿಂದ ಸಂಬಳ ತಗೋತೀವಿ, ನ್ಯಾಯಯುತವಾಗಿ ದುಡಿಬೇಕಾಗಿದ್ದು ನನ್ನ ಕರ್ತವ್ಯ. ಅದು ನಾವು ಯಾವ ಮುಲಾಜಿಗಳಾಗಿಲ್ಲ. ಕೇಳ್ರಿ, ಹುಡುಗಪ್ಪ ಗೊತ್ತದ ಅದು. ಅವನು ತವರು ಜಿಲ್ಲೆ ಐತಿ, ಅವನು ಜರ ಅದನ್ನ ಇದನ್ನ ಮಾಡ್ಕೋತಾನ. ಏನು ತವರು ಜಿಲ್ಲೆ ಐತಿ, ಏನಾಗಬೇಕೈತಿ ಕೊಡು. ಒಂದು 4 ಮಂದಿ ಬೆಂಗಳೂರು ಕಮಿಷನರ್ಗೆ ಹೋಗ್ಲಿ, ತಾನೇ ಗೊತ್ತಾಗ್ತದ. ನಾನು ಅವು 4 ಹಾಸ್ಟೆಲ್ 2 ಸಸ್ಪೆಂಡ್ ಮಾಡಕ್ಕೆ ರೋಗಲ್ಲಿ ಕೊಟ್ಟಿನಿ, ಗೊತ್ತೋದಿಲ್ಲ. ಕುಮಟಿಗೆ ಮತ್ತೆ ಯಾರೋ ಅವರು ಕೊನೆಗೆ ಸಸ್ಪೆಂಡ್ ಮಾಡಲಿಲ್ಲ. ಔಟ್ ಆಫ್ ಜಿಲ್ಲೆಗೆ, ಔಟ್ ಆಫ್ ತಾಲೂಕು ಒಂದು ಚರ್ಚೆನಕ್ಕೆ ಮಾಡಿದ್ರು, ಒಂದು ಮುದ್ದೆ ಬೆಳಗ್ಗೆ ಡೆಪ್ಯುಟೇಷನ್ ಮಾಡಿದ್ರು. ಮಾತು ಕೈಕಾಲು ಬಿದ್ದಕ್ಕೆ ಏನೋ ನಾ ತಪ್ಪಾಗಿತ್ತು ಅಂತ ಹೇಳಿ ಒಪ್ಪಿಗೆ ಕೊಟ್ಕೊಂಡು ಮತ್ತೆ ಸುಮ್ಮನೆ ಡ್ಯೂಟಿ ಮಾಡಕತ್ತಾರೆ. ನಾವು ಅದನ್ನ ಯಾವುದು ಮುಲಾಜ್ ಇಟ್ಕೊಂಡಿಲ್ಲ, ಹಂಗೇನು ಆಗುದಿಲ್ಲ. ಇರ್ತದೆ ಮನುಷ್ಯ ಇಲ್ಲಿ ಕುತ್ತಿಗೆ ಬರ್ತಕ್ಕೆ ಇರ್ತದೆ. ಕುತ್ತಿಗೆ ಬಂದೋದ್ರೆ ಅನಿವಾರ್ಯ, ಅದು ಯಾರಾದ್ರೂ ಕುಳಿಯವ್ರನ್ನೇ. ಸರಿ, ಹುಲಿಗಪ್ಪದು ನೀ ಸಂಘದ ಪದಾಧಿಕಾರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ನನಗೆ ಸಬ್ಮಿಟ್ ಮಾಡು. ನಾಳೆಗೆ ನಿನಗೆ ವ್ಯವಸ್ಥೆ ಮಾಡ್ತೀನಿ.
ಅವ ಸಂಘದ ಪದಾಧಿಕಾರಿ ಹುದ್ದೆದಲ್ಲಿ ಇರುವುದರಿಂದ ಇಡೀ ಕರ್ನಾಟಕ ರಾಜ್ಯದ ತುಂಬಾ ಪರ್ಯಟನೆ ಮಾಡ್ತಾನ, ಪ್ರವಾಸ ಮಾಡ್ತಾನವ. ಪ್ರವಾಸ ಮಾಡೋದ್ರಿಂದ ಇಲ್ಲಿ ಕೆಲಸ ಮಾಡವ್ರು ಯಾರು? ಸಮಸ್ಯೆ ಆಗ್ತದಿಲ್ಲ, ಆಳ್ ಹಚ್ಚ ಬರ್ತದ. ಈ ನನ್ನ ಹುದ್ದೆ ಬದಲಿ ಇನ್ನು ನಾನು ಆಳಚ್ಚಿ ಹೋಗ್ಲಕ್ ಬರ್ತದೇನು? ಬರಂಗಿಲ್ಲ. ಅದಕ್ಕೆ ಅವನು ಮಾನಿ 2 ಸಲ ಬಂದಿದ್ದಾನ ಅಂತಲ್ಲ, ಪ್ರಸ್ತಾವನೆ ತಗೊಂಡ್ಬಂದಿದ್ದ. ಬಂದಾಗ ನಾನು ಅದನ್ನ ಹೇಳಿದ್ದೀನಿ, ನೀನೊಬ್ಬ ಸಂಘದ ಪದಾಧಿಕಾರಿ ಹುದ್ದೆಗೆ ರಾಜೀನಾಮೆ ಕೊಡು, ಇವತ್ತು ನಿನಗೆ ಮನಿಷ್ ಮ್ಯಾನ್ ಪವರ್ ಹೇಳ್ತೀನಿ, ನಿನಗೆ ಸಂಬಳ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಕೊಡು. ಸರಿ, ಹಂಗೆ ಮಾಡು, ನಂದೇನು ತೊಂದರೆ ಅದ? ನಂದೇನು ನೀನು ಬೈರಿ ನನಗೆ ಏನಿಲ್ಲ, ಮಾಡ್ರಿ, ಎಲ್ಲರೂ ಒಳ್ಳೇದಾಗ್ಲಿ ಎಲ್ಲರಿಗೆ. ಅವ್ನಿಗೆ ಹೇಳಿದ್ರೆ ಅದು ಈಗ ಆಯ್ತು, ಏನು ಎತ್ತರಕ್ಕೆ ಎತ್ತರಕ್ಕೆ ಬೆಳಿಬೇಕಾಗಿತ್ತು, ಎತ್ತರಕ್ಕೆ ಬೆಳೆದಿದಿ, ಹೌದಾ? ಹಾಗೆ ಅದ ಎಲೆ ಮರದ ಕಾಯಿಯಾಗಿ ಸಂಘದ ಕಾರ್ಯ ಕೆಲಸ ಮಾಡಬೇಡನಾಗಿಲ್ಲ. ಅದಕ್ಕೆ ಹೊರಗೆ ಅದನ್ನ ಬಿಟ್ಟು ಒಳಗೆ ಬಾ, ಕೆಲಸ ಮಾಡು. ನಿನಗೆ ಇಲ್ಲಿ NGOದಾಗ ಇಟ್ಕೊಳಕ್ ಕೇಳ್ತೀವಿ ನಾವು, ನಮ್ದೇನು ತೊಂದರೆ ಅದ? ಆಯ್ತಲ್ಲ, ರಾಜ್ಯ ಪರ್ಯಟನೆ ಮಾಡಿದಿ, ಗುರುತಿಸಿಕೊಂಡು ನೀ ರಾಜ್ಯ ಮಟ್ಟದ ನಾಯಕ ಆಗಿದಿ, ಆಯ್ತಲ್ಲ. ಬರೀ ಅದನ್ನೇ ಮಾಡ್ಕೊಂಡು ಹೋದ. ನೀನು ಹೊಟ್ಟಿ ನೋಡೋರು ಯಾರು? ಅದ್ರ ಬದಲಾವಣೆ ಮಾಡ್ಕೊಲ್ಲ ನೀನು. ಆಯ್ತು, ಬೇರೆಯವ್ರಿಗೆ ಅವಕಾಶ ಮಾಡಿ ಕೊಡೋರು ಮಾಡ್ಕೋತಾರ. ನೀನು ಕೆಲ್ಸಕ್ಕೆ ಹತ್ತು, ನಿಂದು ಹೊಟ್ಟಿ ಪಟ್ಟಿ ನೋಡಿದ್ರೆ ಕುಟುಂಬ ದೊಡ್ಡದಾಗ್ತದ, ಬರಬರ್ತ ಆಗ್ತದಿಲ್ಲ. ಅದಕ್ಕೆ ಹೇಳತ್ತೀನಿ, ಅದು ಬದಲಾವಣೆ ಮಾಡ್ಕೊಳ್ಳೋದು. ಬೇರೆಯವ್ರಿಗೆ ಅವಕಾಶ ಮಾಡಿ ಕೊಡು, ನೀನು ಕೆಲ್ಸಕ್ಕೆ ಮರಳಿ ಹೊಳ್ಳಿ ಬಾ, ಮಾಡಕ್ ಬರ್ತದ. 1 ತಾರೀಕ ನೀ ಎಲ್ಲಿ ಪದಾಧಿಕಾರಿ ಹುದ್ದೆಗೆ ಏನೂ ಇಲ್ಲ, ಪ್ರೊಫೈಲ್ ನಮ್ಮ ಇಲ್ಲ. ಸುಮ್ ಹಂಗ ಅಧ್ಯಕ್ಷ ಅಧ್ಯಕ್ಷ ಹಂಗೆ ಗೌರ್ಮೆಂಟ್ ಆರ್ಡರ್ ಆಗ್ತದೆ ಅವಾಗೂ ಎಲ್ಲ ಆ ಸುಂಟ್ರಗಳ ಜೊತೆ ಶವ ಸೇರಿಬಿಟ್ಟಾನ. ಒಂಥರ ಮಜಾ ಆಗೈತೆ ಅದು. ಈ ಸೈ ಅಂತ ಬಿಟ್ಟೈತೆ ನೋಡ್ರಿ, ಅದು ಬದಲಾವಣೆ ಆಗುದಲ್ಲ. ಏರಾಗಿರುವ ಬದುಕಿನ್ಯಾಗ ಏರಾಗಿರುವ ಇರ್ತಾವ ಹುಡುಗಪ್ಪ. ಎಲ್ಲಿ ಹೋಗ್ತಾನ? ಅದು ಹೋಗ್ಬಾರ್ದು ಅಂತೇಳಿ ನಾವು ಇದನ್ನ ವೇಟ್ ಮಾಡತ್ತೇವೆ. ನಾವು ಹೇಳತ್ತೇನೆ, ಸಂಘಟನೆ ಹೋಗ್ಬಾರ್ದು, ಬಂದ್ ಮಾಡುವುದು ಅಂತ ಹೇಳಿ ಅವನಿಗೆ. ವಾರ್ಡರ್ ಅದಾರಲ್ಲ, ಯಾವ ಹಾಸ್ಟೆಲ್ದಾಗ ಕಬಾಡಿ ಹಾಸ್ಟೆಲ್ ಅಡ್ಗೆ ಮಾಡೋ ಸಿಬ್ಬಂದಿ ಬಂದ್ರೇನು? ಯಾರು ನೀವೇನು? ಅದು ಯಾರು ಹೆಣ್ಮಕ್ಳನ್ನ ಒಳಗೆ ಬಿಟ್ಕೊಳ್ಕಿರ ವಿಡಿಯೋ ಮಾಡ್ತಾರೆ, ಸುಮ್ಮ ಕೂತಿರಲ್ಲ. ಅಲ್ಲ, ನೀವು ಉಳಿದುದು ಒಂದು 4 ರೊಟ್ಟಿ ಒಯ್ದ್ರಿ, ಒಂದು 2 ಸೆ 3 ಸೆ ಚಪಾತಿ, 2 ಸೆ 3 ಸೆ ಚಪಾತಿ ವಿಡಿಯೋ ಆಗತೈತೆ ನೋಡ್ರಿ. ನೀನು ಹೋಗ್ರಿ, ಅಲ್ಲ ಹಾಸ್ಟೆಲ್ ತೊಂದರೆ ಆಗ್ತದ. ಸರಿ, ಹಲೋ, ಯಾರು